ಮೊದಲ ವಾರನೇ ಸಂಗಮ ಪಾಪ ನಿಜವಾಗಲೂ ಹಸಿವಿನಲ್ಲಿರುವಂಥವ್ರಿಗೆ ಒಂದೊತ್ತು ಊಟ ಕೊಡುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದು ಇದೆಯಲ್ಲ, ಕೈಯಿಂದ ಕಾಸು ಖರ್ಚು ಮಾಡ್ತೀವಿ, ಸರ್ಕಾರದಿಂದ ಕೊಡುವಂಥದ್ದು ಅದು ಬೇರೆ. ಅದು ದೊಡ್ಡ ಗುಣ, ಅದು ರಸೂಲ್ ಅವರ ದೊಡ್ಡ ಗುಣ. ಇವತ್ತಿನ ಪರಿಸ್ಥಿತಿ ದೇಶ ಮತ್ತು ಪ್ರಪಂಚದಲ್ಲಿ ಆಗಿದೆ ಅಂದರೆ, ಒಂದು ಸಮುದಾಯವನ್ನು ನೋಡಿದ್ರೆ ಇನ್ನೊಂದು ಸಮುದಾಯ ದ್ವೇಷ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯದವ್ರನ್ನು ಕೂಡಿಸಿ ಕರ್ಕೊಂಬಂದು ಹಬ್ಬದ ಒಂದು ವೈಶಿಷ್ಟ್ಯತೆಯನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯ. ರಸೂಲ್ರವ್ರಿಗೆ ಆ ದೇವರು ಒಳ್ಳೆಯದು ಮಾಡಲಿ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ದಾನ ಧರ್ಮ ಮಾಡುವುದರ ಮೂಲಕ ಅವರ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡಿಕೊಳ್ಳಿ ಅನ್ನುವಂಥದ್ದು ನಾನು ಆಶಿಸ್ತೀನಿ. ಇವತ್ತು ದೇಶ ಮುಂದಿನ ದಿನಗಳಲ್ಲಿ ಯಾವ ಹಂತದಲ್ಲಿ ಸಮಸ್ಯೆಗಳನ್ನು ನಿಭಾಯಿಸ್ತದೆ ಅನ್ನುವಂಥದ್ದು ಊಹೆನೇ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಏನು ಕೊಲ್ಲಿ ರಾಷ್ಟ್ರಗಳ ವಿರುದ್ಧ ಅಮೇರಿಕ ಮತ್ತು ಇಸ್ರೇಲ್ ಕಳೆದ 15 ದಿನಗಳಿಂದ ನಿರಂತರವಾಗಿ ಬಾಂಬ್ ಹಾಕೋದ್ರ ಮೂಲಕ ಒಂದು ಸಮುದಾಯವನ್ನೇ, ಒಂದು ದೇಶವನ್ನೇ ನಾಶ ಮಾಡೋಕ್ಕೆ ಹೊರಟಿರುವಂಥ ಒಂದು ಸಂದರ್ಭದಲ್ಲಿ ರಂಜಾನ್ ಅನ್ನುವಂಥ ಒಂದು ಪವಿತ್ರತೆ ಇರುವಂಥ ಒಂದು ಹಬ್ಬ ಸುಮಾರು 1 ತಿಂಗಳ ಕಾಲ ಬೆಳಗ್ಗೆ 5:30 ಶುರುವಾದರೆ ಸಾಯಂಕಾಲ 6:30ವರೆಗೂ ಎಂಜಲು ಕೂಡ ನುಂಗದೇನೆ ಉಪವಾಸ ಆಚರಣೆ ಮಾಡುವಂಥ ಉದ್ದೇಶನೇ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಮಾನವ ಕುಲ ಅನ್ನುವಂಥದ್ದು ಏನಿದೆ, ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ಶಾಂತಿಯುತವಾಗಿ ಬದುಕಬೇಕು, ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರು ದ್ವೇಷ ಮಾಡುವಂಥ ವ್ಯವಸ್ಥೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಲೇ ಇವರು ಉಪವಾಸವನ್ನು ಆಚರಣೆ ಮಾಡುವಂಥದ್ದು. ಇನ್ನೊಬ್ಬರನ್ನ ಕೊಂದುಬಿಟ್ಟು ನಾನು ಸುಖವಾಗಿರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅಲ್ಲ. ಇಂಥ ಸಂದರ್ಭದಲ್ಲಿ ಯಾರೋ ಅಮೇರಿಕಾದನು ಒಬ್ಬ ವಾರ್ ಕ್ರಿಮಿನಲ್ ಅಂತ ಏನು ಜನಗಳು ಕರೀತಾ ಇದ್ದಾರೆ, ಡೊನಾಲ್ಡ್ ಟ್ರಂಪ್ ಹುಚ್ಚಿಡ್ಕೊಂಡಿದ್ದವನು, ಯುದ್ಧದ ಹುಚ್ಚು ಅವನು ಮತ್ತು ಇಸ್ರೇಲ್ನವರು ಸೇರಿಕೊಂಡು ಒಂದು ದೇಶದ ಭಾಳ ಪ್ರಬಲವಾದ ವ್ಯಕ್ತಿ, ಪ್ರಧಾನಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಖಮೀನಿನ ಹೊಡೆದಾಕ್ಬಿಟ್ರು. ನಮಗೆ ಭಾಳ ಬೇಸರ ಆಗ್ತಾ ಇರುವಂಥದ್ದು ಏನು ಅಂದರೆ, ನಮ್ಮ ದೇಶದ ಜನತೆಯ ಬಗ್ಗೆ ಬಹಳ ಗೌರವ ಇಟ್ಕೊಂಡಿರುವಂಥ ದೇಶಗಳ ಪೈಕಿ ನಂಬರ್ 1 ಸ್ಥಾನದಲ್ಲಿ ಇರಾನ್ನವರಿದ್ದಾರೆ. ಇಂಡಿಯಾದವ್ರನ್ನ ಬಹಳ ಪ್ರೀತಿಯಿಂದ ಕಾಣುವಂಥ ಯಾವುದಾದ್ರೂ ದೇಶ ಪ್ರಪಂಚದಲ್ಲಿದ್ದರೆ ಅದು ನಂಬರ್ 1 ಸ್ಥಾನದಲ್ಲಿ ಇರಾನ್. ಹಿಂದೆಲ್ಲ ನಮಗೆ ಅಕ್ಕಿ ತಗೊಂಡು ನಮ್ಮಿಂದ ಅಕ್ಕಿ ತಗೊಂಡು ಅವರು ಪೆಟ್ರೋಲ್ ಡೀಸೆಲ್ ಕೊಡುವಂಥ ವ್ಯವಸ್ಥೆ ಸುಮಾರು 10 ವರ್ಷಗಳ ಕಾಲ ಇತ್ತು. ನಾವು ಬಹಳ ಸಂಕಷ್ಟದಲ್ಲಿದ್ದಾಗ, ಇಂಡಿಯಾ ಭಾಳ ಸಂಕಷ್ಟದಲ್ಲಿದ್ದಾಗ ನಮಗೆ ಪೆಟ್ರೋಲು ಡೀಸೆಲನ್ನು ದುಡ್ಡು ಇಸ್ಕೊಂಡು ಕೊಡುವಂಥ ಒಂದು ವ್ಯವಸ್ಥೆ ಇರಲಿಲ್ಲ, ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರು. ಇದಲ್ಲದೇನೆ ರೂಪಾಯಿನಲ್ಲಿ ನಮಗೆ ಡೀಸೆಲು, ಪೆಟ್ರೋಲು, ಕ್ರೂಡ್ ಆಯಿಲನ್ನು ಕೊಟ್ಟಿದ್ದಾರೆ ಇರಾನ್ನವರು. ಅವ್ರ ಧರ್ಮಗುರು ದೇಶದ ಮುಖ್ಯಸ್ಥನ ಹೊಡೆದಾಕಿದಾಗ ನಮ್ಮ ದೇಶದ ಪ್ರಧಾನಮಂತ್ರಿ, ಉನ್ನತ ಸ್ಥಾನದಲ್ಲಿದ್ದಂಥ ಪ್ರಧಾನಮಂತ್ರಿ ಅದು ಖಂಡಿಸುವಂಥ ಒಂದು ಸರ್ ಈ ಕಡೆ ಹಾಂ इधर देखो खालाजान रसूल भाई
तुम्हें आओ बाजू ಬನ್ನಿ ನಿಧಾನ ಕೊಡಿ ಸರ್ ಜಾಗ ಬಿಡಿ ಅವ್ರಿಗೆ ಹೋಗ್ಲಿ ಅದೇ ಹೋಗಿ ಮಾ ಹಿಂಗೆ ಹೋಗಿ Hands up, hands up.